ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಸಹೋದರರೇ, ರೆನ್ಸಿಯ ಮರಣ ನಮ್ಮ ಸಮಾಜದ ಕಣ್ಣು ತೆರೆಸುವ ಪಾಠ. ಹೆತ್ತವರ ನೋವು ಮತ್ತು ಅಪರಾಧಿಗಳ ಮುಖವಾಡವನ್ನು ಬಿಚ್ಚಿಡುವ ಭೀಕರ ಘಟನೆ. ಪ್ರತಿ ರಾತ್ರಿ ನಾವು ಮಲಗುವಾಗ ನಮ್ಮ ಕಣ್ಣುಗಳಲ್ಲಿ ನೂರಾರು ಕನಸುಗಳಿರುತ್ತವೆ. ನಾಳೆ ಬೆಳಿಗ್ಗೆ ಎದ್ದು ಏನು ಮಾಡಬೇಕು, ಭವಿಷ್ಯದಲ್ಲಿ ಏನಾಗಬೇಕು ಅನ್ನುವ ನಸುಕಿನ ಕನಸುಗಳು. ಅದರಲ್ಲೂ 16-17 ವರ್ಷದ ಹೆಣ್ಣು ಮಕ್ಕಳ ಕಣ್ಣುಗಳಲ್ಲಿರುವ ಕನಸುಗಳಿವೆಯಲ್ಲ, ಅವು ಹಾಳಿನಷ್ಟೇ ಪವಿತ್ರವಾಗಿರುತ್ತದೆ. ಆದರೆ ಒಮ್ಮೆ ಯೋಚನೆ ಮಾಡಿ, ನೀವು ಜನ್ಮ ಕೊಟ್ಟ ಮಗಳು, ನಿಮ್ಮ ಕಣ್ಣೆದುರೇ ಬೆಳೆದ ಮಗಳು, ತನ್ನ ಕೋಣೆಯಲ್ಲಿ ನಾಳಿನ ಪರೀಕ್ಷೆಗಾಗಿ ಓದುತ್ತಾ ಕುಳಿತಿದ್ದಾಳೆ. ನೀವೇ ಪ್ರೀತಿಯಿಂದ ಆಕೆಗೆ ಹಾಳೋ ಚಾಯೋ ಕೊಟ್ಟು, ಅಮ್ಮ ನಾಳೆ ಬೆಳಿಗ್ಗೆ 5 ಗಂಟೆಗೆ ನನ್ನನ್ನು ಎಬ್ಬಿಸು ಅಂತ ಹೇಳಿ ಆಕೆ ಮಲಗುತ್ತಾಳೆ. ನೀವು ಬೆಳಿಗ್ಗೆ 5 ಗಂಟೆಗೆ ಕಾಫಿ ಕಪ್ ಹಿಡಿದುಕೊಂಡು ಆಕೆಯ ರೂಮಿಗೆ ಹೋಗ್ತೀರಾ. ಬಾಗಿಲು ತೆರೆದು ನೋಡ್ತೀರಾ, ನಿಮ್ಮ ಮಗಳು ಬೆಳಿಗ್ಗಿನ ತನ್ನೆಯ ಗಾಳಿಗೆ ಮುದುಡಿಕೊಂಡು ಮಲಗಿದ್ದಾಳೆ ಅಂದುಕೊಂಡು ಹತ್ತಿರ ಹೋಗ್ತೀರಾ. ಆದರೆ ಆಕೆ ಮಲಗಿಲ್ಲ, ಆಕೆಯ ಉಸಿರೇ ನಿಂತು ಹೋಗಿದೆ, ಆಕೆಯ ದೇಹ ಮರಕಟ್ಟಿದೆ. ಯಾವ ತಂದೆ ತಾಯಿಗೆ ಬಾರದ ಆ ಪರಿಸ್ಥಿತಿ. ಇದು ಯಾವುದೋ ಸಿನಿಮಾ ಕಥೆಯಲ್ಲ ಸ್ನೇಹಿತರೆ. ಒಮ್ಮೆ ನಮ್ಮ ಪಕ್ಕದ ರಾಜ್ಯ ಕೇರಳದ ಕೊಲ್ಲಂ ಜಿಲ್ಲೆಯಲ್ಲಿ ನಡೆದ ಕಣ್ಣೀರಿನ ಕತೆ. ಇಂದು ನಾನು ನಿಮಗೆ ಕೇವಲ ಒಂದು ಕ್ರೈಮ್ ಸ್ಟೋರಿ ಹೇಳ್ತಾ ಇಲ್ಲ. ಈ ಕತೆ ಹಿಂದೆ ನಮ್ಮ ಇಡೀ ಸಮಾಜಕ್ಕೆ ಒಂದು ನಡುಕು ಹುಟ್ಟಿಸುವ ಪಾಠವಿದೆ. ನಾವು ನಂಬಿರುವ ಈ ಸಮಾಜ, ನಮ್ಮ ಸುತ್ತಮುತ್ತ ಇರುವ ಮುಖವಾಡ, ಮನುಷ್ಯರು ಎಷ್ಟು ಅಪಾಯಕಾರಿ ಅನ್ನೋದನ್ನು ಇವತ್ತು ನಾನು ಬಿಚ್ಚಿ ಇಡಬೇಕಾಗಿದೆ. ನೋಡಿ, ಕೊನೆಯವರೆಗೂ ಈ ವಿಡಿಯೋ, ಯಾಕಂದರೆ ಈ ವಿಡಿಯೋ ಮುಗಿಯುವಾಗ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಜೊತೆಗೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳ ಸುರಕ್ಷತೆಯ ಬಗ್ಗೆ ನಿಮ್ಮಲ್ಲಿ ಒಂದು ದೊಡ್ಡ ಎಚ್ಚರಿಕೆ ಮೂಡುತ್ತೆ. ದಿನಾಂಕ 28, ಕೇರಳದ ಕೊಲ್ಲಂ ಜಿಲ್ಲೆಯ ಒಂದು ಸಣ್ಣ ಹಳ್ಳಿ. 16 ವರ್ಷದ ರೆನ್ಸಿ ಅನ್ನುವ ಮುಗ್ಧ ಹುಡುಗಿ ಇರ್ತಾಳೆ. ತುಂಬ ಓದೋ ಹುಡುಗಿ, ತಂದೆ ತಾಯಿಗೆ ಏಕೈಕ ಆಸರೆ. ಆಕೆಗೆ ನಾಳೆ ಬೆಳಿಗ್ಗೆ ಒಂದು ಪ್ರಮುಖವಾದ ಎಕ್ಸಾಮ್ ಇರುತ್ತೆ. ರಾತ್ರಿ 10 ಗಂಟೆ ಆಗಿದೆ. ರೆನ್ಸಿ ತನ್ನ ಕೋಣೆಯಲ್ಲಿ ಓದುತ್ತಾ ಕುಳಿತಿದ್ದಾಳೆ. ತಂದೆ ಒಬ್ಬ ಸಾಮಾನ್ಯ ಆಟೋ ಡ್ರೈವರ್. ದಿನವಿಡೀ ಕಷ್ಟಪಟ್ಟು ದುಡಿದು ಬಂದು ಮಲಗಿದ್ದಾರೆ. ರಾತ್ರಿ 12 ಗಂಟೆಗೆ ಸುಮಾರಿಗೆ ರೆನ್ಸಿಯ ತಾಯಿ ಮಗಳ ರೂಮಿಗೆ ಬರ್ತಾಳೆ. ಮಗಳೇ, ತುಂಬ ತಡವಾಗಿದೆ, ಒಂದು ಕಪ್ ಚಾಯೆ ಮಾಡಿಕೊಡ್ಲಾ, ಕುಡಿದು ಓದ್ತೀಯಾ ಅಂತ ಕೇಳ್ತಾರೆ. ಅದಕ್ಕೆ ಆ ಮುಗ್ಧ ಹುಡುಗಿ, ಬೇಡಮ್ಮ, ನಾನು ಇನ್ನೊಂದು ಸ್ವಲ್ಪ ಹೊತ್ತು ಓದಿ ಮಲಗ್ತೀನಿ, ನೀನು ಹೋಗಿ ಮಲಗು, ಆದರೆ ಮರೆಯಬೇಡ, ನಾಳೆ ಬೆಳಿಗ್ಗೆ ಕರೆಕ್ಟಾಗಿ 5 ಗಂಟೆಗೆ ನನ್ನನ್ನು ಎಬ್ಬಿಸು, ಇನ್ನು ಸ್ವಲ್ಪ ಓದಿದ್ದೆ ಅಂತ ಆ ಮಗಳು ಹೇಳ್ತಾಳೆ. ತಾಯಿ ಸರಿ ಅಂತ ಹೇಳಿ ತನ್ನ ರೂಮಿಗೆ ಹೋಗಿ ಮಲಗ್ತಾರೆ. ನೋಡಿ ಸ್ನೇಹಿತರೆ, ಆ ತಾಯಿಗೆ ಗೊತ್ತಿರಲಿಲ್ಲ ತಾನು ತನ್ನ ಮಗಳ ಜೊತೆ ಆಡುತ್ತಿರುವ ಕೊನೆಯ ಮಾತು ಇದು ಅಂತ. ತನ್ನ ಮಗಳ ಮುದ್ದಾದ ಮುಖವನ್ನು ತಾನು ಜೀವಂತವಾಗಿ ನೋಡುತ್ತಿರುವ ಕೊನೆಯ ಕ್ಷಣ ಇದು ಅಂತ ಆ ತಾಯಿಗೆ ಕನಸಲ್ಲೂ ಗೊತ್ತಿರಲಿಲ್ಲ. ಬೆಳಿಗ್ಗೆ 5 ಗಂಟೆ ಆಗುತ್ತೆ, ಅಲಾರಾಮ್ ಹೊಡೆಯುತ್ತೆ. ತಾಯಿ ಎದ್ದು ಮಗಳಿಗೆ ಬಿಸಿ ಬಿಸಿ ಕಾಫಿ ಮಾಡಿಕೊಂಡು ಪ್ರೀತಿಯಿಂದ ಮಗಳ ರೂಮಿನ ಕಡೆ ನಡೀತಾರೆ. ರೂಮಿನ ಲೈಟ್ ಆನ್ ಮಾಡ್ತಾರೆ. ಆದರೆ ಅಲ್ಲಿ ಕಂಡ ದೃಶ್ಯ ಆ ತಾಯಿಯ ಇಡೀ ಜಗತ್ತನ್ನೇ ಧ್ವಂಸ ಮಾಡಿಬಿಡುತ್ತೆ. ರೆನ್ಸಿ ಬೆಡ್ ಮೇಲೆ ಬೋರಾಳಾಗಿ ಬಿದ್ದಿದ್ದಾಳೆ. ತಾಯಿ ಹೋಗಿ, ಮಗಳೇ ಎದ್ದೇಳು, ಕಾಫಿ ತಂದಿದ್ದೀನಿ, ಎಕ್ಸಾಮಿಗೆ ಟೈಮ್ ಆಯಿತು ಅಂತ ಅಲುಗಾಡಿಸ್ತಾರೆ. ಆದರೆ ಮಗಳಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ. ದೇಹ ತಣ್ಣಗಾಗಿದೆ. ಗಾಬರಿಯಿಂದ ತಾಯಿ ಮಗಳನ್ನು ತಿರುಗಿಸಿ ನೋಡಿದಾಗ ಆಕೆಯ ಕುತ್ತಿಗೆಯ ಭಾಗದಲ್ಲಿ ಕಪ್ಪನೆಯ ವಿಕೃತವಾದ ಗಾಯ ಗುರುತು ಇರುತ್ತೆ. ಬೆಡ್ ಕೆಳಗೆ ನೋಡಿದಾಗ ಒಂದು ಗಟ್ಟಿಯಾದ ಹಗ್ಗ ಬಿದ್ದಿರುತ್ತೆ. ತಾಯಿಯ ಕಿರುಚಾಟ ಇಡೀ ಹಳ್ಳಿಯನ್ನೇ ಬೆಚ್ಚಿಸುತ್ತೆ. ಆಟೋ ಓಡಿಸುವ
ತಂದೆ ಓಡಿ ಬರ್ತಾರೆ, ಮಗಳನ್ನು ಎಬ್ಬಿಸಲು ಪ್ರಯತ್ನಿಸ್ತಾರೆ. ಆದರೆ ಆ ಹಕ್ಕಿ ಆಗಲೇ ಈ ಜಗತ್ತನ್ನ ಬಿಟ್ಟು ಹಾರಿ ಹೋಗಿರುತ್ತೆ. ಆ ಮುಗ್ಧ ಹುಡುಗಿಯ ಕನಸುಗಳು ಆ ಕೋಣೆಯ 4 ಗೋಡೆಗಳ ಮಧ್ಯೆ ಉಸಿರುಗಟ್ಟಿ ಸತ್ತು ಹೋಗಿ ಮರಣ ಹೊಂದಿರುತ್ತದೆ. ವಿಷಯ ಪೊಲೀಸರಿಗೆ ತಿಳಿಯುತ್ತೆ. ಇಡೀ ಹಳ್ಳಿ ರಣಸಿಯ ಮನೆಯ ಮುಂದೆ ಜಮಾಯಿಸುತ್ತೆ. ಪೊಲೀಸರು ಬರ್ತಾರೆ. ಫೋರೆನ್ಸಿಕ್ ಟೀಮ್ ಬರ್ತೆ. ಮೃತದೇಹವನ್ನ ಪೋಸ್ಟ್ಮಾರ್ಟಮ್ಗಾಗಿ ತಿರುವನಂತಪುರಂ ಮೆಡಿಕಲ್ ಕಾಲೇಜಿಗೆ ಕಳಿಸಿಕೊಡ್ತಾರೆ. ಪೊಲೀಸರು ರೂಮಿನಲ್ಲಿದ್ದ ಸಾಕ್ಷ್ಯಗಳನ್ನು ಕಲೆ ಹಾಕಲು ಶುರು ಮಾಡ್ತಾರೆ. ಅಲ್ಲಿ ಸಿಕ್ಕ ಮೊದಲ ಸಾಕ್ಷಿ ಇಡೀ ಕಥೆಯನ್ನ ಬೇರೆ ಕಡೆಗೆ ತಿರುಗಿಸಿ ಬಿಡುತ್ತೆ. ಬೆಡ್ ಕೆಳಗೆ ಸಿಕ್ಕ ಆ ಹಗ್ಗ ಯಾರದ್ದು ಗೊತ್ತಾ? ಅದು ಬೇರೆ ಯಾರದ್ದು ಅಲ್ಲ, ರಣಸಿಯ ಸ್ವಂತ ತಂದೆಯದ್ದು. ಆತ ಆಟೋ ಡ್ರೈವರ್ ಆಗಿರುವುದರಿಂದ ತನ್ನ ಆಟೋವನ್ನು ಹಿಂಬದಿಯಿಂದ ಹಗ್ಗ ಎಳೆದು ಸ್ಟಾರ್ಟ್ ಮಾಡಲು ಆ ಹಗ್ಗವನ್ನು ಬಳಸುತ್ತಿದ್ದ. ಜೊತೆಗೆ ಫೋರೆನ್ಸಿಕ್ ರಿಪೋರ್ಟ್ನಲ್ಲಿ ಆ ರೂಮಿನಲ್ಲಿ ಇದ್ದ ಫಿಂಗರ್ ಪ್ರಿಂಟ್, ಅದಾದ ಬೆರಳಿನ ಗುರುತುಗಳು ಕೂಡ ತಂದೆಯದ್ದೇ ಅಂತ ಬರುತ್ತೆ. ಈಗ ಯೋಚನೆ ಮಾಡಿ ಸ್ನೇಹಿತರೆ, ಸಮಾಜಕ್ಕೆ ಮತ್ತು ಪೊಲೀಸರಿಗೆ ಸಿಕ್ಕ ದೊಡ್ಡ ಸಾಕ್ಷ್ಯ ಇದು. ತಕ್ಷಣ ಇಡೀ ಸಮಾಜದ ಕಣ್ಣು ಆ ತಂದೆಯ ಮೇಲೆ ಬೀಳುತ್ತೆ. ಸುತ್ತಮುತ್ತಲಿನ ಜನ ಆಡಿಕೊಳ್ಳಲು ಶುರು ಮಾಡ್ತಾರೆ. ಛೀ, ಹೆತ್ತ ಮಗಳನ್ನೇ ಕೊಂದಾನ ಈ ನರಾಧಮ, ಸ್ವಂತ ತಂದೆ ಇಂತಹ ಕೆಲಸ ಮಾಡಿದ್ನ ಅಂತ ಹೋಗಲು ಶುರು ಮಾಡ್ತಾರೆ. ಸ್ವಲ್ಪ ದಿನಗಳ ನಂತರ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಅದು ಬರೀ ಕೊಲೆಯಲ್ಲ, ಆ ನರ ರಾಕ್ಷಸ ಆ 16 ವರ್ಷದ ಹುಡುಗಿಯನ್ನ ಕುತ್ತಿಗೆ ಹಿಸುಕಿ ಕೊಂದ ನಂತರ ಆಕೆಯ ಶವದ ಮೈಯತ್ತಿನ ಮೇಲೆಯೂ ತನ್ನ ವಿಕೃತ ಕಾಮವನ್ನು ತೀರಿಸಿಕೊಂಡಿದ್ದಾನೆ ಎಂಬ ಕಟು ಸತ್ಯ ಹೊರಬರುತ್ತೆ. ಈ ಸುದ್ದಿ ಕೇಳಿ ಇಡೀ ಕೇರಳವೇ ಬೆಚ್ಚಿ ಬೀಳುತ್ತೆ. ಈಗ ಪೊಲೀಸರ ಸಂಪೂರ್ಣ ಸಂಶಯ ಇರುವುದು ತಂದೆಯ ಮೇಲೆ. 4 ತಿಂಗಳಲ್ಲಿ 9 ಬಾರಿ ಆ ತಂದೆ ತಾಯಿಯನ್ನು ಪೊಲೀಸರು ಸ್ಟೇಷನ್ನಲ್ಲಿ ಕರೆಸಿ ಅಮಾನವೀಯವಾಗಿ ಪ್ರಶ್ನೆ ಮಾಡ್ತಾರೆ. ಆ ತಂದೆಯ ಪರಿಸ್ಥಿತಿಯನ್ನು ಒಮ್ಮೆ ಕಣ್ಣು ಮುಚ್ಚಿ ಯೋಚನೆ ಮಾಡಿ ಸ್ನೇಹಿತರೆ. ಒಂದು ಕಡೆ ತನ್ನ ಕರುಳಿನ ಕುಡಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಮಗಳು ದಾರುಣವಾಗಿ ಕೊಲೆಯಾಗಿದ್ದಾಳೆ ಅನ್ನುವ ದುಃಖ, ಇನ್ನೊಂದು ಕಡೆ ನೀನೇ ನಿನ್ನ ಮಗಳನ್ನ ರೇಪ್ ಮಾಡಿ ಕೊಂದಿದ್ದೀಯಾ ಅಂತ ಸಮಾಜ ಆತನ ಕಡೆಗೆ ಬೆರಳು ತೋರಿಸುತ್ತಾ ಇದೆ. ಪೊಲೀಸರ ಆ ತೀರ್ಪು ತಾನು ಮಾಡಿದ ಪಾಪಕ್ಕೆ ತನ್ನ ಮಗಳ ಮರಣದ ನೋವಿಗಿಂತಲೂ ದೊಡ್ಡ ನರಕವನ್ನು ಆ ತಂದೆ ಅನುಭವಿಸುತ್ತಿರುತ್ತಾರೆ. ಆದರೆ ಆ ತಾಯಿ ಮಾತ್ರ ಗಟ್ಟಿಯಾಗಿ ನಿಲ್ಲುತ್ತಾರೆ. ನನ್ನ ಗಂಡ ಆಟೋ ಡ್ರೈವರ್, ಮಗಳ ರೂಮಿಗೆ ಅವರು ದಿನವೂ ಬಂದು ಹೋಗ್ತಾ ಇದ್ದರು. ಹಾಗಾಗಿ ಅವರ ಬೆರಳು ಗುರುತು ಇರುವುದು ಸಹಜ. ಆ ಹಗ್ಗ ಕೂಡ ಮನೆಯಲ್ಲೇ ಇತ್ತು. ನನ್ನ ಗಂಡ ಪ್ರಾಣ ಹೋದರೂ ಇಂತಹ ಕೆಲಸ ಮಾಡಲ್ಲ ಅಂದು ರಾತ್ರಿ ಮಗಳ ರೂಮಿನ ಹಿಂಬದಿಯ ಬಾಗಿಲು ತೆರೆದಿತ್ತು. ಆಕೆಯ ಕುತ್ತಿಗೆಯಲ್ಲಿದ್ದ ಚಿನ್ನದ ಸರ ನಾಪತ್ತೆಯಾಗಿದೆ. ಯಾರೋ ಕಳ್ಳರು ಅಥವಾ ಹೊರಗಿನವರು ಬಂದು ಈ ಕೃತ್ಯ ಮಾಡಿದ್ದಾರೆ ಅಂತ ಪೊಲೀಸರ ಮುಂದೆ ರೋಧಿಸುತ್ತಾಳೆ. ಆದರೆ ಪೊಲೀಸರು ನಂಬುವುದಿಲ್ಲ. ನೋಡಿ, ಸ್ಥಳೀಯ ಪೊಲೀಸರ ತನಿಖೆ 4-5 ತಿಂಗಳಾದರೂ 1 ಇಂಚು ಮುಂದೆ ಹೋಗುವುದಿಲ್ಲ. ಕೊನೆಗೆ ಬೇರೆ ದಾರಿ ಇಲ್ಲದೆ ತಮಗೆ ನ್ಯಾಯ ಬೇಕು, ಅಸಲಿ ಹಂತಕ ಯಾರು ಅಂತ ತಿಳಿಯಬೇಕು ಅಂತ ಹೇಳಿ ಆ ನೊಂದ ತಂದೆ ತಾಯಿಯೇ ಕೇರಳ ಮುಖ್ಯಮಂತ್ರಿಗೆ ಒಂದು ಪತ್ರ ಬರೆಯುತ್ತಾರೆ. ನಮ್ಮ ಮಗಳ ಕೊಲೆಯನ್ನ ಕ್ರೈಮ್ ಬ್ರಾಂಚಿಗೆ ವಹಿಸಿ ಅಂತ ಬೇಡಿಕೊಳ್ತಾರೆ. ನೋಡಿ, ತಾನೇ ಕೊಲೆಗಾರನಾಗಿದ್ದರೆ ಯಾರಾದರೂ CBI ಅಥವಾ ಕ್ರೈಮ್ ಬ್ರಾಂಚಿಗೆ ತನಿಖೆ ಕೇಳುತ್ತಾರಾ? ಇಲ್ಲ ಅಲ್ವಾ? ನೋಡಿ, ಮುಖ್ಯಮಂತ್ರಿಗಳು ಈ ಕೇಸನ್ನು ಕ್ರೈಮ್ ಬ್ರಾಂಚಿಗೆ ವಹಿಸುತ್ತಾರೆ. ಒಬ್ಬ ದಕ್ಷ ಅಧಿಕಾರಿ ನೇತೃತ್ವದಲ್ಲಿ 5 ಜನ SI ಮತ್ತು 9 ಜನ ಪೊಲೀಸ್ ಸಿಬ್ಬಂದಿಯ ವಿಶೇಷ ತಂಡ ರಚನೆಯಾಗುತ್ತೆ. ಕ್ರೈಮ್ ಬ್ರಾಂಚ್ ಅಧಿಕಾರಿಗಳು ಮೊದಲ ಕೆಲಸ ಏನು ಮಾಡ್ತಾರೆ ಗೊತ್ತಾ? ಅವರು
ವೈಜ್ಞಾನಿಕ ಸೈನ್ಸನ್ನು ನಂಬುತ್ತಾರೆ. ಅವರು ರೆನ್ಸಿ ಧರಿಸಿದ ಬಟ್ಟೆಗಳನ್ನು ಮತ್ತೊಮ್ಮೆ ಹೈಟೆಕ್ ಲ್ಯಾಬ್ಗೆ ಕಳುಹಿಸಿ ಟೆಸ್ಟ್ ಮಾಡ್ತಾರೆ. ಅಲ್ಲಿ ಅವರಿಗೆ ಆ ನರಾಧಮನ ವೀರ್ಯದ ಕಣಗಳು ಸಿಗುತ್ತದೆ. ಆ ಕಣಗಳಿಂದ DNA ಅನ್ನು ಬೇರ್ಪಡಿಸುತ್ತಾರೆ. ತಕ್ಷಣವೇ ಆ DNA ಅನ್ನು ರೆನ್ಸಿ ತಂದೆಯ DNA ಜೊತೆಗೆ ಮ್ಯಾಚ್ ಮಾಡಿ ನೋಡ್ತಾರೆ. ರಿಸಲ್ಟ್ ಬರುತ್ತೆ. ಆ DNA ತಂದೆಯದ್ದಲ್ಲ. ಅಲ್ಲಿಗೆ ಆ ಕಡೆ ಆಟೋ ಡ್ರೈವರ್ ನಿರಪರಾಧಿ, ಆ ಬಡ ಡ್ರೈವರ್ ಆತ ತನ್ನ ಮಗಳನ್ನ ಕೊಳ್ಳಲಿಲ್ಲ ಎಂಬ ಸತ್ಯ ಜಗತ್ತಿಗೆ ಸಾಬೀತಾಗುತ್ತದೆ. ಆದರೆ ಕ್ರೈಮ್ ಬ್ರಾಂಚಿ ಒಂದು ಬುದ್ಧಿವಂತಿಕೆ ಮಾಡುತ್ತೆ. ಈ ವಿಷಯವನ್ನು ಅವರು ಬಹಿರಂಗಪಡಿಸುವುದಿಲ್ಲ. ಯಾಕಂದ್ರೆ ತಂದೆ ನಿರಪರಾಧಿ ಎಂಬ ಸುದ್ದಿ ಹೊರಗೆ ಹೋದರೆ ಅಸಲಿ ಕೊಲೆಗಾರ ಅಲರ್ಟ್ ಆಗಿಬಿಡ್ತಾನೆ. ಊರು ಬಿಟ್ಟು ಓಡಿ ಹೋಗಬಹುದು ಅಥವಾ ಸಾಕ್ಷಿ ನಾಶ ಮಾಡಬಹುದು. ಹಾಗಾಗಿ ಪೊಲೀಸರು ಹೊರಗಡೆ ಇನ್ನೂ ಕೂಡ ತಂದೆಯ ಮೇಲೆ ನಮಗೆ ಸಂಶಯ ಇದೆ ಎಂಬ ನಾಟಕವನ್ನು ಮುಂದುವರಿಸುತ್ತಾರೆ. ನೋಡಿ ಸಹೋದರರೇ, ಆದರೆ ಒಳಗೊಳಗೆ ಆ ಅಸಲಿ ರಾಕ್ಷಸ ಯಾರು ಅಂತ ಹುಡುಕಲು ಬಲೆ ಬೀಸುತ್ತಾರೆ. ಕ್ರೈಮ್ ಬ್ರಾಂಚ್ ಪೊಲೀಸರು ಆ ಹಳ್ಳಿಯ ಸುತ್ತಮುತ್ತ ಇರುವ ಪ್ರತಿಯೊಬ್ಬ ಪುರುಷನ ಮೇಲಿನ ನಿಗಾ ಇಡ್ತಾರೆ. ಅಲ್ಲಿಯೂ ಕಾಮುಕರು ಯಾರು, ರಾತ್ರಿ ವೇಳೆ ಯಾರು ಅಲೆದಾಡುತ್ತಾರೆ ಅಂತ ರಹಸ್ಯವಾಗಿ ವಾಚ್ ಮಾಡ್ತಾರೆ. ಘಟನೆ ನಡೆದು ಸುಮಾರು 10 ತಿಂಗಳು ಕಳೆದು ಹೋಗುತ್ತಿರುತ್ತದೆ. ಒಂದು ದಿನ ತಡರಾತ್ರಿ ಪೊಲೀಸರು ರೌಂಡ್ಸ್ನಲ್ಲಿ ಇರುವಾಗ ಆ ಹಳ್ಳಿಯಲ್ಲಿ ಇರುವ ಒಬ್ಬ ವಿಧವ ಮಹಿಳೆಯ ಮನೆಯಿಂದ ಒಬ್ಬ ವ್ಯಕ್ತಿ ಅತ್ಯಂತ ರಹಸ್ಯವಾಗಿ ಹೊರಗೆ ಬರುವುದನ್ನು ನೋಡ್ತಾರೆ. ಪೊಲೀಸರು ತಕ್ಷಣ ಆ ಮಹಿಳೆಯ ಮನೆಗೆ ಹೋಗಿ ವಿಚಾರಣೆ ನಡೆಸಿದಾಗ ಆಕೆ ಸತ್ಯ ಒಪ್ಪಿಕೊಳ್ಳುತ್ತಾಳೆ. ನನ್ನ ಗಂಡ ಇಲ್ಲದಾಗ ಈತ ನನ್ನನ್ನು ನೋಡಲು ಬರ್ತಾನೆ, ನಮ್ಮಿಬ್ಬರ ಮಧ್ಯೆ ದೈಹಿಕ ಸಂಬಂಧ ಇದೆ ಅಂತಾಳೆ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಆತನ ಹೆಸರು ಸುನಿಲ್ ಕುಮಾರ್, 40 ವರ್ಷ. ಪೊಲೀಸರು ತಕ್ಷಣ ಆತನ ಹಿನ್ನೆಲೆಯನ್ನು ಕೆದಕಲು ಶುರು ಮಾಡ್ತಾರೆ. ಆಗ ಅವರಿಗೆ ಶಾಕಿಂಗ್ ವಿಷಯ ತಿಳಿಯುತ್ತೆ. ಆ ಸುನಿಲ್ ಕುಮಾರ್ ಅನ್ನುವ ವ್ಯಕ್ತಿಗೆ ರೆನ್ಸಿಯ ಮನೆಯ ಹಿಂಭಾಗದಲ್ಲೇ ಒಂದು ಸಣ್ಣ ಜಾಗ ಇರುತ್ತೆ. ತೋಟದ ಕೆಲಸದ ನೆಪದಲ್ಲಿ ಈತ ದಿನವೂ ರೆನ್ಸಿಯ ಮನೆ ಹತ್ತಿರ ಬಂದು ಹೋಗ್ತಾ ಇದ್ದ. ಪೊಲೀಸರು ತಡ ಮಾಡದೆ ಆತನ DNA ಮಾದರಿಯನ್ನು ರಹಸ್ಯವಾಗಿ ಕಲೆ ಹಾಕಿ ರೆನ್ಸಿಯ ಬಟ್ಟೆಯ ಮೇಲಿದ್ದ DNAಗೆ ಮ್ಯಾಚ್ ಮಾಡ್ತಾರೆ. ಸ್ನೇಹಿತರೆ, ಅದ್ಭುತ. ವಿಜ್ಞಾನ ಸುಳ್ಳಾಗುವುದಿಲ್ಲ. ಆ 2 DNA 100% ಮ್ಯಾಚ್ ಆಗಿ ಬಿಡುತ್ತೆ. ಆ ಮುಗ್ಧ ಹುಡುಗಿಯನ್ನ ಕೊಂದ ರಾಕ್ಷಸ ಬೇರೆ ಯಾರೂ ಅಲ್ಲ, ಇದೇ ಸುನಿಲ್ ಕುಮಾರ್. ಜೂನ್ 24ರಂದು ಪೊಲೀಸರು ಆತನನ್ನು ಬಂಧಿಸುತ್ತಾರೆ. ಆದರೆ ಇಲ್ಲಿ ನೀವು ಕೇಳಲೇಬೇಕಾದ ಅಸಲಿ ಕತೆ ಇದೆ. ಈ ಸುನಿಲ್ ಕುಮಾರ್ ಯಾರು ಗೊತ್ತಾ? ಆ ಹಳ್ಳಿಯ ಅತ್ಯಂತ ದೊಡ್ಡ ಸಮಾಜ ಸೇವಕ. ಊರಿನಲ್ಲಿ ಯಾರಾದರೂ ಮರಣ ಆಗಲಿ, ಮದುವೆ ಆಗಲಿ, ಬರ್ತ್ಡೇ ಇರಲಿ, ಏನೇ ಇರಲಿ, ಎಲ್ಲದರಲ್ಲೂ ಈತನೇ ಮುಂದೆ ಇರ್ತಾ ಇದ್ದ. ಎಲ್ಲರಿಗೂ ಸಹಾಯ ಮಾಡ್ತಾ ಇದ್ದ. ಅದಕ್ಕೆ ಆತನ ಮೇಲೆ ಯಾರು ಸಂಶಯ ಪಟ್ಟಿರಲಿಲ್ಲ. ಇನ್ನು ಆಘಾತಕಾರಿ ವಿಷಯ ಅಂದರೆ, ರೆನ್ಸಿ ಕೊಲೆಯಾದಾಗ ಆಕೆಯ ಅಂತ್ಯ ಸಂಸ್ಕಾರದ ಎಲ್ಲ ಕೆಲಸಗಳನ್ನು ಮುಂದೆ ನಿಂತು ಮಾಡಿದ್ದು ಇದೇ ಸುನಿಲ್ ಕುಮಾರ್. ಆ ತಂದೆ ತಾಯಿ ಅಳುತ್ತಾ ಕೂತಾಗ ಅವರಿಗೆ ಧೈರ್ಯ ಹೇಳಿದ್ದು ಇದೇ ಸುನಿಲ್ ಕುಮಾರ್. ಅಷ್ಟೇ ಯಾಕೆ, ಈ ಕೇಸನ್ನು ಕ್ರೈಮ್ ಬ್ರಾಂಚಿಗೆ ವಹಿಸಬೇಕು ಅಂತ ಊರಿನ ಜನ ಧರಣಿ ಕೂತಾಗ ಆ ಧರಣಿಯ ಮುಂದಾಳುತ್ವ ವಹಿಸಿ ಘೋಷಣೆ ಕೂಗಿದ್ದು ಕೂಡ ಇದೇ ಸುನಿಲ್ ಕುಮಾರ್. ಎಂತಹ ವಿಕೃತ ಜಗತ್ತು ನೋಡಿ ಸ್ನೇಹಿತರೆ. ಹಳ್ಳಿಗಳಲ್ಲಿ ಸಮಾಜ ಸೇವಕ, ಹಗಲಿನಲ್ಲಿ ಸಮಾಜ ಸೇವಕ ಮುಖವಾಡ ಹಾಕಿಕೊಂಡು ರಾತ್ರಿ ಆದರೆ ಹೆಣ್ಣು ಮಕ್ಕಳ ಬೇಟೆಯಾಡುವ ಮೃಗ ಈತ. ಪೊಲೀಸರ ಕಸ್ಟಡಿಯಲ್ಲಿ ಸುನಿಲ್ ಕುಮಾರ್ ತಾನು ಮಾಡಿದ ಆ ಕರಾಳ ಕೃತ್ಯವನ್ನು ಎಲೆಯಾಗಿ ಒಪ್ಪಿಕೊಳ್ಳುತ್ತಾನೆ. ಆತ ಹೇಳಿದ ಕತೆ ಕೇಳಿದರೆ ನಿಮ್ಮ ಮೈ ಜುಮ್ ಅನ್ನುತ್ತದೆ. ಆತ ರೆನ್ಸಿಯ ಮನೆಯ ಹಿಂಭಾಗದಲ್ಲಿ ಓಡಾಡುವಾಗಲೆಲ್ಲ ಆ ಹುಡುಗಿಯ ಮೇಲೆ ಕಣ್ಣು ಹಾಕಿದ್ದ. ದಿನವೂ ಆಕೆಯನ್ನು ಗಮನಿಸುತ್ತಿದ್ದ. ಆತನಿಗೆ ರೆನ್ಸಿ ರಾತ್ರಿ 12 ಗಂಟೆವರೆಗೂ ಓದುತ್ತಾಳೆ ಅನ್ನುವುದು ಗೊತ್ತಿತ್ತು. ಜೊತೆಗೆ ಆಕೆಯ ಕೋಣೆಯಿಂದ
ಹೊರಗೆ ಹೋಗಲು ಒಂದು ಹಳೆಯ ಬಾಗಿಲಿದೆ, ಆ ಬಾಗಿಲಿಗೆ ಲಾಕ್ ಸರಿಯಾಗಿಲ್ಲ, ಕೇವಲ ಒಂದು ಸಣ್ಣ ತಳ್ಳುವಿಕೆಗೆ ಅದು ತೆರೆದುಕೊಳ್ಳುತ್ತದೆ ಅನ್ನುವ ರಹಸ್ಯ ಕೂಡ ಆ ನರರಾಕ್ಷಕನಿಗೆ ತಿಳಿದಿತ್ತು. ಆ ಬಡ ಹೆತ್ತವರು ಬಡತನದ ಕಾರಣಕ್ಕೋ ಅಥವಾ ಅಸಡ್ಡೆಯಿಂದಲೋ ಆ ಬಾಗಿಲಿನ ಚಿಲಕವನ್ನು ರಿಪೇರ್ ಮಾಡಿಸಿರಲಿಲ್ಲ. ಅದೇ ಆಕೆಗೆ ಮೃತ್ಯುವಾಯಿತು. ನೋಡಿ, ಅಂದು ರಾತ್ರಿ ಸುನಿಲ್ ಕುಮಾರ್ ರೆನ್ಸಿಯ ಮನೆಯ ಹಿಂಭಾಗದ ತೋಟದಲ್ಲಿ ಅಡಗಿ ಕೂತಿದ್ದ. ತಾಯಿ ಬಂದು ಚಾಯ್ ಕೇಳಿದ್ದು, ರೆನ್ಸಿ ಬೇಡ ಅಂದದ್ದು ಎಲ್ಲವನ್ನೂ ಈತ ಹೊರಗಿನಿಂದ ಕೇಳಿಸಿಕೊಂಡಿದ್ದ. ರೆನ್ಸಿ ಓದಿ ಮುಗಿಸಿ ಲೈಟ್ ಆಫ್ ಮಾಡಿ ಮಲಗಿದ ತಕ್ಷಣ ಈತ ಮೆಲ್ಲನೆ ಬಂದು ಆ ಹಳೆಯ ಬಾಗಿಲನ್ನು ತಳ್ಳಿದ್ದಾನೆ. ಬಾಗಿಲು ಸುಲಭವಾಗಿ ತೆರೆದುಕೊಂಡಿದೆ. ಮೆಲ್ಲನೆ ಬೆಡ್ ಹತ್ತಿರ ಹೋದಾಗ ಕತ್ತಲಿನಲ್ಲಿ ಯಾರೋ ಬಂದ ಸದ್ದು ಕೇಳಿ ರೆನ್ಸಿ ಕಣ್ಣು ಬಿಟ್ಟಿದ್ದಾಳೆ. ಒಂದು ನೆರಳು ಕೂಡ ಆಕೆಯ ಆತನು ನೋಡಿದ್ದಲೋ. ಕೈಗಳಿಂದ ಆಕೆಯ ಬಾಯಿ ಮತ್ತು ಮೂಗನ್ನು ಗಟ್ಟಿಯಾಗಿ ಅಮುಕಿ ಹಿಡಿದುಕೊಂಡಿದ್ದಾನೆ. ಉಸಿರಾಡಲು ಸಾಧ್ಯವಾಗದೆ ಆ ಮುಗ್ಧ ಹುಡುಗಿ ಒದ್ದಾಡಿದ್ದಾಳೆ. ಕೈ ಹಾಕಲು ಬಡಿದುಕೊಂಡಿದ್ದಾಳೆ. ಆದರೆ ಆ ರಾಕ್ಷಕನಿಗೆ ಕರುಣೆ ಬರಲಿಲ್ಲ. ಸ್ವಲ್ಪ ಹೊತ್ತಿನಲ್ಲೇ ಆಕೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ. ಆಕೆ ಬದುಕಿ ಉಳಿದರೆ ತನ್ನ ಹೆಸರು ಹೇಳಿಬಿಡ್ತಾಳೆ ಎಂಬ ಭಯದಿಂದ ಆ ಕೋಣೆಯಲ್ಲೇ ಇದ್ದ ಆಕೆಯ ತಂದೆಯ ಆಟೋ ಹಗ್ಗವನ್ನು ತೆಗೆದುಕೊಂಡು ಆಕೆಯ ಕುತ್ತಿಗೆಗೆ ಬಿಗಿಯಾಗಿ ಹಿಡಿದು ಹಿಸುರುಗಟ್ಟಿಸಿಕೊಂಡಿದ್ದಾನೆ. ಆಕೆ ಸತ್ತ ಮೇಲೆ ಆ ಶವದ ಮೇಲೆಯೂ ತನ್ನ ಕಾಮದ ವಿಕೃತಿಯನ್ನು ತೀರಿಸಿಕೊಂಡು ಆಕೆಯ ಕುತ್ತಿಗೆಯಲ್ಲಿದ್ದ ಚಿನ್ನದ ಸರವನ್ನು ಕದ್ದು ಬಂದ ದಾರಿಯಲ್ಲೇ ಯಾರಿಗೂ ತಿಳಿಯದಂತೆ ವಾಪಸ್ ಹೋಗಿದ್ದಾನೆ. ಮರುದಿನ ಬೆಳಿಗ್ಗೆ ಏನು ತಿಳಿಯದವನಂತೆ ಮತ್ತೆ ಅದೇ ಮನೆಗೆ ಬಂದು ಹೆತ್ತವರ ಜೊತೆ ಸೇರಿ ಕಣ್ಣೀರು ಹಾಕಿದ್ದಾನೆ. ಸ್ನೇಹಿತರೆ, ಈ ಕತೆ ಇಲ್ಲಿಗೆ ಮುಗಿಯಿತು. ಈ ರಾಕ್ಷಸನಿಗೆ ನ್ಯಾಯಾಲಯ ಶಿಕ್ಷೆ ಕೊಡಬಹುದು. ಆದರೆ ಈ ಕತೆ ನಮ್ಮ ಸಮಾಜಕ್ಕೆ ಬಿಟ್ಟು ಹೋಗಿರುವ ಪ್ರಶ್ನೆಗಳು ಮತ್ತು ಪಾಠಗಳು ಅತ್ಯಂತ ದೊಡ್ಡದು. ಈ ಕಥೆಯಿಂದ ನಾವು ಕಲಿಯಬೇಕಾದ 3 ಪ್ರಮುಖ ಪಾಠಗಳಿವೆ. ಮೊದಲನೇದಾಗಿ, ಮುಖವಾಡಗಳನ್ನು ನಂಬಬೇಡಿ. ನಾವು ಇಂದು ಎಂತಹ ಕಾಲದಲ್ಲಿದ್ದೀವಿ ಅಂದರೆ, ಬಿಳಿ ಬಟ್ಟೆ ಹಾಕಿಕೊಂಡು ಸಮಾಜ ಸೇವಕನಂತೆ ನಟಿಸುತ್ತಾ ಎಲ್ಲರ ಕಷ್ಟಕ್ಕೂ ಸ್ಪಂದಿಸುವಂತೆ ನಟಿಸುವವರು ಒಳಗಡೆ ಒಬ್ಬೊಬ್ಬರು ರಾಕ್ಷಸ ಅಡಗಿ ಕುಳಿತುಕೊಂಡಿರುತ್ತಾರೆ. ನೋಡಿ, ಯಾರನ್ನು ಅವರ ಬಾಹ್ಯ ರೂಪ ನೋಡಿ ನಂಬಬೇಡಿ. ನಮ್ಮ ಸುತ್ತಮುತ್ತ ಇರುವುದು ಒಳ್ಳೆಯವರೋ ಅಥವಾ ಕೆಟ್ಟವರೋ ಅನ್ನುವುದಕ್ಕಿಂತ ಪ್ರತಿಯೊಬ್ಬರನ್ನು ಒಂದು ಸಣ್ಣ ಸಂಶಯದ ಕಣ್ಣಿನಿಂದಲೇ ನೋಡಬೇಕಾದ ಕರಾಳ ದಿನಗಳಿವು. ನೋಡಿ, ಹೆಣ್ಣು ಮಕ್ಕಳ ವಿಷಯದಲ್ಲಿ ಅತಿಯಾದ ನಂಬಿಕೆ ಯಾವತ್ತೂ ಅಪಾಯಕಾರಿ. ಎರಡನೇ ಪಾಠ ಅಂದರೆ, ಪೋಷಕರೇ ಅಸಡ್ಡೆ ಬೇಡ. ನೋಡಿ, ರೆನ್ಸಿಯ ಹೆತ್ತವರು ಮಾಡಿದ ಒಂದು ಸಣ್ಣ ತಪ್ಪು, ಆ ಹಳೆಯ ಬಾಗಿಲಿನ ಲಾಕನ್ನು ಸರಿಯಾಗಿ ದುರಸ್ತಿ ಮಾಡಿಸದೆ ಇದ್ದದ್ದು. ನಮ್ಮ ಹಳ್ಳಿಯಲ್ಲಿ ಯಾರು ಬರ್ತಾರೆ ಬಿಡಿ, ನಮ್ಮ ಮನೆಗೆ ಯಾರು ಬರ್ತಾರೆ ಅನ್ನುವ ಒಂದು ಸಣ್ಣ ಅಸಡ್ಡೆ ಅತಿಯಾದ ಆತ್ಮವಿಶ್ವಾಸದ ಒಂದು ಮುಗ್ಧ ಜೀವವನ್ನು ಬಲಿ ತೆಗೆದುಕೊಂಡಿತ್ತು. ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದರೆ ಅವರು ಮಲಗುವ ಕೋಣೆ, ನಿಮ್ಮ ಮನೆಯ ಕಿಟಕಿ ಬಾಗಿಲುಗಳ ಸುರಕ್ಷತೆ 100ಕ್ಕೆ 100ರಷ್ಟು ಗಟ್ಟಿಯಾಗಿರಲಿ. ನೆನಪಿಡಿ, ಕಳ್ಳನಾಗಲಿ ಕಾಮುಕನಾಗಲಿ ಅವರಿಗೆ ಬೇಕಾಗಿರೋದು ಕೇವಲ ಒಂದು ಸಣ್ಣ ಅವಕಾಶ ಮಾತ್ರ. ಆ ಅವಕಾಶವನ್ನು ನೀವು ಮಾಡಿ ಕೊಡಬೇಡಿ. 3ನೇ ಪಾಠ ಅಂದರೆ, ಸಮಾಜದ ಕ್ರೂರ ನ್ಯಾಯ. ಯಾವುದೇ ಸಾಕ್ಷ್ಯವಿಲ್ಲದ ಕೇವಲ ಪರಿಸ್ಥಿತಿ ಆಧಾರದ ಮೇಲೆ ಒಬ್ಬ ಹೆತ್ತ ತಂದೆಯನ್ನೇ ಕೊಲೆಗಾರ ಎಂದು ನಂಬಿಸಿ ಈ ಸಮಾಜವಿದೆಯಲ್ಲ, ಇದು ನೋಡಿ ಅತ್ಯಂತ ಅಪಾಯಕಾರಿ. ತಾನು ಮಾಡದ ತಪ್ಪಿಗೆ ಆ ತಂದೆ ಅನುಭವಿಸಿದ ನರಕ ಯಾತನೆಗೆ ಯಾರು ಹೊಣೆ? ಯಾರೋ ಮಾಡಿದ ಪಾಪಕ್ಕೆ ನಿರಪರಾಧಿಗಳನ್ನು ಕ್ರೂರಿಸುವ ಮುನ್ನ ಸತ್ಯ ಏನೆಂದು ತಿಳಿಯುವವರೆಗೂ ಯಾರನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಬೇಡಿ. ಕನಸುಗಳು ಕಣ್ಣಲ್ಲೇ ಕರಗಿ ಹೋದವು. ನೋಡಿ, ರೆನ್ಸಿ ಎಂಬ ಆ 16 ವರ್ಷದ ಹುಡುಗಿ
ನಾಳೆ ದೊಡ್ಡ ಆಫೀಸರ್ ಆಗಬೇಕು, ತಂದೆ ತಾಯಿಯ ಬಡತನ ನೀಗಿಸಬೇಕು ಅಂದುಕೊಂಡಿದ್ದಳು. ಆಕೆಯ ಕನಸುಗಳು ಆ ರಾತ್ರಿ ಮಣ್ಣಾಗಿ ಹೋದವು. ಇನ್ನಾದರೂ ನಾವು ಎಚ್ಚೆತ್ತುಕೊಳ್ಳೋಣ. ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಕೇವಲ ವಿದ್ಯಾಭ್ಯಾಸ ಅಷ್ಟೇ ಅಲ್ಲ, ಸ್ವಯಂ ರಕ್ಷಣೆ ಮತ್ತು ಸುತ್ತಮುತ್ತಲಿನ ಜನರ ಬ್ಯಾಡ್ ಟಚ್ ಅಥವಾ ಕೆಟ್ಟ ನೋಟವನ್ನು ಗುರುತಿಸುವ ಬುದ್ಧಿವಂತಿಕೆಯನ್ನು ಕಲಿಸಿಕೊಡೋಣ. ನೋಡಿ, ಮನೆಗೆ ಬೀಗ ಹಾಕುವ ಮುನ್ನ ನಿಮ್ಮ ಮಗಳ ಭವಿಷ್ಯಕ್ಕೆ ಭದ್ರವಾದ ಬೀಗ ಹಾಕಿದ್ದೀರಾ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ರೀತಿಯ ಸಹೋದರರೇ, ಇದು ಕೇವಲ ಲೈಕ್ ಮಾಡಲು ಮಾತ್ರವಲ್ಲ ಸ್ನೇಹಿತರೆ, ಪ್ರತಿಯೊಬ್ಬ ತಂದೆ ತಾಯಿಗೂ ತಲುಪಬೇಕಾದ ಒಂದು ಎಚ್ಚರಿಕೆಯ ಸಂದೇಶ. ಯಾರಿಗೆ ಗೊತ್ತು, ನಿಮ್ಮ ಒಂದು ಶೇರ್ ಮತ್ತೊಂದು ಮುಗ್ಧ ಜೀವವನ್ನು, ಮತ್ತೊಂದು ಹೆಣ್ಣು ಮಗಳ ಕನಸನ್ನು ಉಳಿಸಬಹುದು ಎಂದು. ನಿಮ್ಮ ಅನಿಸಿಕೆಗಳು ಕೆಳಗೆ ಕಮೆಂಟ್ ಮಾಡಿ. ಮತ್ತೊಂದು ಇಂತಹದ್ದೇ ಕಣ್ಣು ತೆರೆಸುವ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಇನ್ಶಾ ಅಲ್ಲಾಹ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.